ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ, ಓಂ ಶ್ರೀ ಮಹಾಲಕ್ಷ್ಮಿ ಅಮ್ಮ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾನಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವಿಷಯ ಮಾತಾಡ್ತೇನೆ. ಅದಕ್ಕೆ ಮುಂಚೆ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗುತ್ತೆ. ಆದಷ್ಟು ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆಯೇ ನಿಮ್ಮ ಏನಾದರೂ ಸಮಸ್ಯೆ ಇದೆ, ನನ್ನ ಜೊತೆ ಹಂಚ್ಕೋಬೇಕು, ಏನಾದರೂ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಸಮಸ್ಯೆನ ಕರೆಕ್ಟಾಗಿ ಬರೆದು ಕಳಿಸಿ, ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಹಾಕಿ. ಹಾಗೆ ಸಮಸ್ಯೆ ನನಗೆ ಅರ್ಥ ಆಗೋದೇ ಇರಲಿ. ಖಂಡಿತವಾಗ್ಲೂ ಆ ಸಮಸ್ಯೆಗೆ ತಕ್ಕದಾದ ಪರಿಹಾರವನ್ನು, ಸುಲಭ ಪರಿಹಾರವನ್ನು ಸೂಚಿಸೋದನ್ನು ಒಂದು ಒಳ್ಳೆಯ ಮನಸ್ಸಿನಿಂದ ತಗೊಂಡು ಇದರಿಂದ ನನಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಮನಸ್ಥಿತಿಯಿಂದ ಅದನ್ನು ಮಾಡಿದರೆ ಖಂಡಿತವಾಗ್ಲೂ ಆ ಕಷ್ಟಗಳಿಂದ ಆದಷ್ಟು ಹೊರಬರಬಹುದು. ಹಾಗೆಯೇ ಡೇಟ್ ಆಫ್ ಬರ್ತ್ ಕೆಲವರಿಗೆ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ. ಏನಾದರೂ ತಿಳ್ಕೋಬೇಕು ಅನ್ನೋ ಹಂಬಲಿದ್ರೆ ಅದನ್ನು ಕೇಳ್ಬೋದು. ಹಾಗೆ ನಿಮ್ಮ ಯಾರಿಗಾದರೂ ಶುಭ ಕಾರ್ಯಕ್ರಮಕ್ಕೆ ಯಾರಿಗಾದರೂ ವಿಶ್ ಮಾಡಬೇಕು ನನ್ನ ಚಾನಲ್ ಮುಖಾಂತರ ಆದರೆ ನಿಮ್ಮವರಿಗೆ ಯಾವುದಕ್ಕಾದರೂ ಆಗಿರ್ಬೋದು, ಶುಭ ಕಾರ್ಯಕ್ರಮಕ್ಕೆ ಖಂಡಿತವಾಗ್ಲೂ ಅದರ ಬಗ್ಗೆ ಡೀಟೇಲ್ ಆಗಿ ತಿಳಿಸಿ ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ನಾನು ಮುಂಚೆ ಯಾವತ್ತೂ ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಇರುತ್ತೆ. ಹಾಗೆಯೇ ನಾನು ಸ್ವಲ್ಪ ನೋಡಿದಾಗ ಲೇಟ್ ಆಗ್ಬೋದು, ಆದರೂ ನೋಡಿದ ತಕ್ಷಣ ಮಾತ್ರ ನಿಮ್ಮ ಪ್ರತಿ ಕಮೆಂಟಿಗೆ ನಾನು ರಿಪ್ಲೈ ಮಾಡೇ ಮಾಡ್ತೇನೆ. ಹಾಗೆಯೇ ಇವತ್ತು ನನ್ನ ಪ್ರೀತಿ ವೀಕ್ಷಕಿ ಬಂಧು ಆದಂಥ ವೈಷ್ಣವಿ ಅವರ ಮಗ ನಿಕ್ಷಿತ್ ರೆಡ್ಡಿದು 7 ವರ್ಷ ಕಂಪ್ಲೀಟ್ ಆಗುತ್ತೆ. 8 ವರ್ಷಕ್ಕೆ ಕಾಲಿಡ್ತಾ ಇದೆ ಮಗು. ಖಂಡಿತವಾಗ್ಲೂ ಎಲ್ಲ ವಿಷಯದಲ್ಲಿ ಆ ಮಗುವಿಗೆ ಒಳ್ಳೆಯದಾಗಲಿ. ಅದು ಶಿವದೇವರ ಕೊರಗಜ್ಜ ದೇವದ ಆಶೀರ್ವಾದ, ನನ್ನ ಆಶೀರ್ವಾದ, ಹಾಗೆ ನನ್ನ ಪ್ರೀತಿ ವೀಕ್ಷಕ ಬಂಧುಗಳ ಆಶೀರ್ವಾದ ಆ ಮಗುವಿನ ಮೇಲೆ ಇರಲಿ. ಒಳ್ಳೆಯದಾಗಲಿ. ಆ ಮಗುವಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಪ್ರತಿ ಹೆಜ್ಜೆಯಲ್ಲೂ ಆ ದೇವರು ಕಾಪಾಡಲಿ ಆ ಮಗುವನ್ನು ಅಂತ ಮನಸ್ಸು ತುಂಬಿ ಹಾರೈಸ್ತಾ ಇದ್ದೇನೆ. ಹಾಗೆಯೇ ನಿಕ್ಷಿತಿಗೆ ಮಗುವಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಮಗು ಎಲ್ಲವೂ ಒಳ್ಳೆಯದಾಗಲಿ, ನಿನಗೆ ಎಲ್ಲವೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದೇನೆ. ಹಾಗೆಯೇ ನಾನು ಹೇಳಿದೆ, ದೇವರನ್ನು ನಂಬಿ ಬದುಕಿ, ಮನುಷ್ಯರನ್ನಲ್ಲ ಅಂತ. ಯಾಕೆ ಹೇಳೋದಂದರೆ, ಮನುಷ್ಯರು ದೇವರನ್ನು ನಂಬಿದರೆ ಯಾವತ್ತೂ ನೀವು ಒಂದು ದೇವರಿಗೆ ಗಂಟೆಗಟ್ಟಲೆ ಕೊಡಬೇಕು ಅಂತ ಇಲ್ಲ. ಬೆಳಗಿನ ಹೊತ್ತಿನಲ್ಲಿ ಒಂದು 10 ನಿಮಿಷ ಅಥವಾ 15 ನಿಮಿಷ, ಸಂಜೆ ಹೊತ್ತಿನಲ್ಲಿ ಒಂದು 10-15 ನಿಮಿಷ, ದಿನದಲ್ಲಿ ಒಂದು ಅರ್ಧ ಗಂಟೆ ಅಂತ ಹೇಳಿ, ಬೇಡ ನಿಮಗೆ ಅಷ್ಟೂ ಸಮಯ ಇಲ್ಲ ಅಂದರೆ ಪರವಾಗಿಲ್ಲ, ಒಂದು 1/4 ಗಂಟೆನೋ 20 ನಿಮಿಷನೂ ಕೊಡಿ. ಖಂಡಿತವಾಗ್ಲೂ ಆ ಒಂದು ಅಂದರೆ ನಿಮ್ಮ ಒಂದು ಖುಷಿ ಸಮಯದಲ್ಲಾಗಿರ್ಬೋದು, ಒಳ್ಳೆಯ ಸಮಯದಲ್ಲಾಗಿರ್ಬೋದು, ಕೆಟ್ಟ ಸಮಯದ ಅಂದರೆ ಕೆಲವರಿಗೆ ಏನಿರುತ್ತೆ, ಖುಷಿ ಸಮಯದಲ್ಲಿ ದೇವರ ನೆನಪರೋಲ್ಲ, ಸಮಯ ಕೆಟ್ಟಾಗ ಮಾತ್ರ. ಅದರ ಬಗ್ಗೆ ನಾನು ತುಂಬ ವೀಡಿಯೋನ ಮಾಡಿದ್ದೇನೆ ಹಿಂದೆ ಕೂಡ. ಯಾವತ್ತು ಒಳ್ಳೆಯ ಸಮಯ ಇರಲಿ, ನಿಮಗೆ ಕೆಟ್ಟದೇ ಇರಲಿ, ಒಂದೇ ಲಕ್ಕ ನೀವು ದೇವರನ್ನು ಒಂದು ಇಂತಿಷ್ಟು ಅಂತ ಬೆಳಗ್ಗೆ ಮತ್ತು ಸಂಜೆ ಹೊತ್ತಿನಲ್ಲಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದರೆ ಒಳ್ಳೆ ರೀತಿಯಲ್ಲಿ ಒಂದು ಮಂತ್ರ ಜಪಾನೋ ಅಥವಾ ಅವರಿಗೇನು ಖರ್ಚು ಮಾಡಬೇಕು ಅಂತೆಲ್ಲ ದೊಡ್ಡ ದೊಡ್ಡ ಹರಕೆ ಕೊಡಬೇಕು ಅಂತ ಏನೂ ಇಲ್ಲ. ಅವರು ನಿಮ್ಮಲ್ಲಿ ಏನು ಅವರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಇಷ್ಟು ಭಕ್ತಿ ಮಾತ್ರ. ಅದನ್ನು ನೀವು ಕರೆಕ್ಟಾಗಿ ನೀವು ಕೊಟ್ಟರೆ ಉಂಟಲ್ವ, ಒಂದು ಏಕಾಗ್ರತೆ, ಭಕ್ತಿ, ಶ್ರದ್ಧೆಯಿಂದ ಖಂಡಿತವಾಗ್ಲೂ ಅವರು ಯಾವತ್ತೂ ಕೈ ಬಿಡಲ್ಲ. ನೋಡ್ತಾ ಬರೀ ಕೆಟ್ಟ ಸಮಯ ಬಂದಾಗ ಮಾತ್ರ ದೇವರನ್ನು ಇದು ಮಾಡಿದರೆ ಅವ್ರು ಏನು ಮಾಡಲ್ಲ. ನಿಮಗೆ ಎಲ್ಲ ಸಮಯದಲ್ಲೂ ಕೂಡ ಖುಷಿ ಇದ್ದಾಗಲೂ ಅಷ್ಟೇ, ಸಂತೋಷ ಇದ್ದಾಗಲೂ ಅಷ್ಟೇ, ನಮಗೆ ಇಷ್ಟು ಒಳ್ಳೆಯ ಸಮಯ ಕೊಟ್ಟಿದ್ದೀರಲ್ಲ ದೇವರೇ ಅಂತ ಆ ಒಂದು ಧನ್ಯತಾ ಭಾವದಿಂದ ದೇವರನ್ನು ಪ್ರಾರ್ಥಿಸುವಂಥದ್ದಾಗಲಿ. ಮುಂದೆ ಕೆಟ್ಟ ಸಮಯ ಬಂದಾಗಲೂ ಅಯ್ಯೋ ದೇವರೇ, ನನಗೆ ಈ ಥರ ಬಂದಿದೆ, ನನ್ನನ್ನು ಇದರಿಂದ ಪಾರು ಮಾಡು ಅಂತ ಹೇಳಿದರೆ ಖಂಡಿತವಾಗಲೂ ಅವರು ಕೈ ಹಿಡಿತಾರೆ ಮತ್ತು ಪ್ರತಿ ಒಂದು ಹಂತದಲ್ಲೂ ನಿಮ್ಮನ್ನು ಕಾಯ್ತಾರೆ. ಯಾರೂ ಕೈ ಬಿಟ್ಟರೂ ದೇವರು ಕೈ ಬಿಡಲ್ಲ. ಆದರೆ ಮನುಷ್ಯರನ್ನು ನೀವು ನಂಬಿ ಏನಾದರೂ ನಮಗೆ ಮುಂದಿನ ದಿನಗಳಲ್ಲಿ ನಮಗೆ ಕಷ್ಟ ಬಂದಾಗ ಮನುಷ್ಯರು ಬಂದೇ ಬರ್ತಾರೆ, ನಮಗೆ ಒಳ್ಳೇದು ಮಾಡ್ತಾರೆ ಅಥವಾ ನಮ್ಮ ಕಷ್ಟಗಳಿಗೆ ಆಗ್ತಾರೆ ಅಂದರೆ ಅದು ನಿಮ್ಮ ಮೂರ್ಖತನ ಅಷ್ಟೆ. ಈ ಸಮಾಜದಲ್ಲಿ ಯಾರಿಗೂ ಯಾರೂ ಇಲ್ಲ. ಅದನ್ನು ನಾನು ಪದೇ ಹಿಂದೆನೂ ತುಂಬ ವೀಡಿಯೋ ಮಾಡಿದ್ದೇನೆ, ಅದ್ರ ಬಗ್ಗೆ ಗೊತ್ತಿರ್ಬೋದು ನನ್ನ ಪ್ರೀತಿ ವೀಕ್ಷಕ ಬಂಧುಗಳಿಗೆ. ನಾನು ಹೇಳೋದು ಒಂದೇ, ನಾನು ಯಾವತ್ತೂ ಹೇಳೋದು ಒಂದೇ, ನೀವು ಅವರಿಗೆ ತುಂಬ ಏನು ಭಜನೆ ಮಾಡ್ತಾ ಇದು ಮಾಡಬೇಕು ಅಂತಲ್ಲ, ಒಂದು ಇಂತಿಷ್ಟು ಅಂತ ಮಂತ್ರವನ್ನು ಪಠನೆ ಮಾಡಿಕೊಂಡು ಒಂದು ಪೂಜೆ ಮಾಡಿಕೊಂಡು ಅದನ್ನು ಮಾಡ್ತಾ ಇದ್ರೇ ಅವರಿಗೆ ಖುಷಿಯಾಗುತ್ತೆ. ಯಾವುದೇ ಸಂದರ್ಭದಲ್ಲಿ ನೀವು ನೋಡಿ, ಖುಷಿಯಲ್ಲಾಗಲಿ ಒಂದು ನಿಮಗೆ ಕಷ್ಟದಲ್ಲಾಗಲೂ ನೀವು ದೇವರನ್ನು ಪೂಜಿಸ್ತಾ ಇದ್ದರೆ ಖಂಡಿತವಾಗ್ಲೂ ಏನೋ ಒಂದು ದಾರಿನ ತೋರಿಸ್ತಾರೆ. ಇದು ಅಂತೂ ಸತ್ಯ. ಮನುಷ್ಯರನ್ನು ನಂಬಿದರೆ ಯಾವಾಗ ಕೈ ಕೊಡ್ತಾರೆ ಅನ್ನೋದು ಮಾತ್ರ, ಅದು ಅಂತೂ ನಿಮಗೆ ಯಾವಾಗ ಕೈ ಕೊಡ್ತಾರೆ ಅಂತ ಗೊತ್ತಾಯ್ತಾ. ಅದಕ್ಕೆ ನಾನು ಹೇಳೋದು, ದೇವರಿಗೆ ಸಮಯ ಕೊಡಿ, ದೇವರಿಗೆ ಇದು ಕೊಡಿ. ಮನುಷ್ಯರನ್ನು ನಂಬಿ ಬರೀ ಮನುಷ್ಯರಂತ ನಂಬಿ ಬದುಕಬೇಡಿ. ದೇವರಿಗೆ ನೀವು ಇಂತಿಷ್ಟು ಸಮಯ ಅಂತ ಕೊಡಿ, ತುಂಬ ಒಳ್ಳೇದು ಮಾಡ್ತಾ